ಸ್ವಾಗತ. ಇವತ್ತು ನಾವು ಸುವರ್ಣಗಡ್ಡೆ ಪಲ್ಯ ಮಾಡೋಣ. ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಇದನ್ನು ನೋಡ್ಕೊಳ್ಳೋಣ. ಇದಕ್ಕೆ ಸುವರ್ಣಗಡ್ಡೆ ತಗೊಂಡಿದ್ದೀನಿ. ಇದಕ್ಕೆ ಒಂದು 2 ಈರುಳ್ಳಿ ಮತ್ತೆ ಟೊಮ್ಯಾಟೊ. ಇದಕ್ಕೆ ಮಸಾಲೆ ಏನೇನು ಹಾಕೋಣ ನೋಡೋಣ. ಇದಕ್ಕೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ ಶುಂಠಿ, ಧನಿಯಾ ಪುಡಿ, ಇದು ಅರಿಶಿನ ಪುಡಿ, ಮೆಣಸಿನ ಪುಡಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು. ನಮಗೆ ಇಷ್ಟು ಬೇಕು ಸುವರ್ಣಗಡ್ಡೆ ಪಲ್ಯ ಮಾಡೋಕ್ಕೆ. ಮುಂಚೆ ನಾವು ಬೆಳ್ಳುಳ್ಳಿಯನ್ನು ಇದನ್ನು ಜಜ್ಕೊಂಡ್ಬಿಡೋಣ. ಜಜ್ಕೊಂಡು ಹಾಕಿದರೆ ತುಂಬ ಸ್ವಾದಿಷ್ಟ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಒಳ್ಳೆ ಟೇಸ್ಟ್ ಬರುತ್ತೆ. ಇದಕ್ಕೆ ನಾವು ಜಜ್ಕೊಳ್ಳೋಣ. ಸ್ವಲ್ಪ ತುಂಬ ಪೇಸ್ಟ್ ಬೇಡ, ಸುಮ್ಮನೆ ದಪ್ಪವಾಗಿ ಜಜ್ಕೋಬೇಕು. ದಪ್ಪವಾಗಿ ಜಜ್ಕೊಂಡಿದ್ದೀನಿ. ಶುಂಠಿ ಕೂಡ ತುರಿದಿಟ್ಕೊಂಡು ಇದಕ್ಕೆ ಈರುಳ್ಳಿ ಟೊಮೆಟೊ ಹೆಚ್ಚಿಕೊಳ್ಳೋಣ. ತುಂಬ ಸಣ್ಣನೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಮೀಡಿಯಂ ಸೈಜಾಗಿ ಹೆಚ್ಚಿಕೊಳ್ಳೋಣ. ಹೆಚ್ಚಿದಾಯ್ತು. ಟೊಮ್ಯಾಟೊ ಕೂಡ ನಾವು ಹೆಚ್ಚಿಟ್ಕೊಳ್ಳೋಣ. ಅದನ್ನು ತುಂಬ ಸಣ್ಣ ಇಲ್ಲ, ಮೀಡಿಯಂ ಸೈಜಾಗಿ. ಈರುಳ್ಳಿ ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದು ಸುವರ್ಣಗಡ್ಡೆನ ನಾನು ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ಮತ್ತೆ ಮೇಲಿಂದ ಸಿಪ್ಪೆ ತೆಗಿಯೋಣ. ಸಿಪ್ಪೆ ತೆಗೆದು ಮತ್ತೆ ಒಂದ್ಸಲ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಅಂದರೆ ತುಂಬ ಮಣ್ಣಿರುತ್ತೆ ಇದು ಚೆನ್ನಾಗಿ ತೊಳಿಬೇಕಾಗುತ್ತೆ. ಮತ್ತೆ ನಾನು ನೀರು ಇಟ್ಕೊಂಡಿದ್ದೀನಿ. ಇದನ್ನ ಹೆಚ್ಕೊಳ್ಳೋಣ. ನಾವು ಯಾವ ಸೈಜ್ ಬೇಕು ಆ ಸೈಜ್ ನಾವು ಹೆಚ್ಕೊಳ್ಳೋಣ. ಮೀಡಿಯಂ ಸೈಜಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ ದೊಡ್ಡದಾಗೂ ಹಾಕ್ಬೋದು. ಹಾಕಿದ್ರೆ ನಮಗೆ ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಕೂಡ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ತೆಳುಗಿರಬೇಕು, ತೆಳುಗಿದ್ರೆ ಬೇಗ ಬೇಯುತ್ತೆ ಕೂಡ, ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಸುವರ್ಣಗಡ್ಡೆ ಕೂಡ ಚಿಟ್ಕೊಂಡಿದ್ದಾಯ್ತು. ಇದನ್ನು ನಾವು ಬಿಸಿ ನೀರಿಗೆ ಹಾಕೋಣ. ಬಿಸಿ ನೀರಿಗೆ ಹಾಕಿ ಒಂದು ಕುದಿ ಬರೋ ತನಕ ನಾವು ಇದನ್ನ ಕುದಿಸ್ಕೊಳ್ಳೋಣ. ನಾನು ಒಂದು ಕುದಿ ಬರೋ ತನಕ ನಾನು ಇದನ್ನ ಕುದಿಸ್ಕೊಳ್ತೀನಿ. ಸುವರ್ಣಗಡ್ಡೆ ಒಂದು ಕುದಿ ಬರೋ ತನಕ ನಾವು ಒಗ್ಗರಣೆ ಹಾಕಿ ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ತಯಾರು ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಒಲೆ ಹಚ್ಕೊಳ್ಳೋಣ. ಒಂದು ಕಡಾಯಿ ಇಟ್ಕೊಳ್ಳೋಣ. ನಾವು ಇದರಲ್ಲಿ 4 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಮೊದಲನೇದಾಗಿ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿಯೋ ತನಕ ಕಾಯೋಣ. ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕೋಣ. ಜೊತೆಗೆ ತುರಿದಿರೋ ಶುಂಠಿನೂ ಹಾಕೊಳ್ಳೋಣ.
ಈರುಳ್ಳಿ ಹಾಕೋಣ. ಬಣ್ಣ ಬರೋ ತನಕ ಹುರ್ಕೊಳ್ಳೋಣ. ಈರುಳ್ಳಿಯನ್ನ ಸ್ವಲ್ಪ ಬಣ್ಣ ಬರೋದು ಇದಾಗಿದೆ. ಜೊತೆಗೆ ಈಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಕೂಡ ಮೆತ್ತಗಾಗೋ ತನಕ ಹುರ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ. ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡಿದ್ದೀನಿ. ಈಗ ನಾವು ಕರಿಬೇವು ಸೊಪ್ಪು ಹಾಕೋಣ. ಈಗ ಹಾಕೋದ್ರಿಂದ ನಮಗೆ ಒಳ್ಳೆ ಘಮ ಬರುತ್ತೆ ಕರಿಬೇವು ಸೊಪ್ಪಿದು. ಮುಂಚೆ ಆಗಿದ್ರೆ ಎಣ್ಣೆ ಸಿಡಿಯುತ್ತೆ. ನಾವು ಆಮೇಲೆ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ. ಕರಿಬೇವು ಸೊಪ್ಪು ಆಮೇಲೆ ಹಾಕಿದ್ರೆ ಸ್ವಲ್ಪ ಬಿಟ್ಟುಕೊಂಡು ಜೊತೆಗೆ ನಾವು ಧನಿಯಾ ಪುಡಿ ಹಾಕೊಳ್ಳೋಣ. ನಾನು 1 ಚಮಚ ಅಷ್ಟು ತೊಗೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕೊಳ್ಳೋಣ. ಮತ್ತು ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ ಮಸಾಲೆನ. ಉರಿ ಕಮ್ಮಿ ಮಾಡೋದ್ರಿಂದ ಮೆಣಸಿನ ಪುಡಿ ಎಲ್ಲ ಸೀದೋಗಲ್ಲ. ಹಾಗಾಗಿ ಉರಿ ಕಮ್ಮಿ ಮಾಡಿಕೊಂಡು ಹುರ್ಕೊಂಡ್ರೆ ಸ್ಮೆಲ್ ಕೂಡ ಹೋಗುತ್ತೆ. ಮೆಣಸಿನ್ಕಾಯಿ ಪುಡಿದು ನಮಗೆ ಸಿಯಲ್ಲ. ಮಸಾಲೆ ನಾವು ಹುರ್ಕೊಂಡಾಯ್ತು. ಈಗ ಸುವರ್ಣಗಡ್ಡೆನ ಒಂದು ಕುದಿ ಬರೋ ತನಕ ಇಟ್ಟಿದ್ದು. ಈಗ ಅದನ್ನು ನಾವು ಹೊದಿರೋ ಮಸಾಲೆಯಲ್ಲಿ ಹಾಕೊಳ್ಳೋಣ. ಇದನ್ನ ಡೈರೆಕ್ಟ್ ಮಾಡಿದರೆ ಇದು ಹೆಚ್ಚುವಾಗೆಲ್ಲ ಸ್ವಲ್ಪ ನವೆ ಬರುತ್ತೆ. ಹಾಗಾಗಿ ಅದಕ್ಕೆ ಇದು ಬಿಸಿನೀರು ಹಾಕಿನೇ ಮಾಡಬೇಕು. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಟೇಬಲ್ ಸಾಲ್ಟು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಒಂದು ಕುದಿ ಬಂದಿದೆ. ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಸ್ವಲ್ಪ ಹಾಕ್ಬಿಟ್ಟು ನಾವು ಕಮ್ಮಿ ಉರಿಯಲ್ಲೇ ಇದನ್ನು ಮುಚ್ಚಿಡೋಣ. ಒಂದು 5 ರಿಂದ 6 ನಿಮಿಷವರೆಗೂ ಬೇಯಕ್ಕಿಡೋಣ. 5 ರಿಂದ 6 ನಿಮಿಷ ಕುದಿಯಕ್ಕಿಟ್ಟಿದ್ದೀವಿ. ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಳಗಿಂದ. ಇಲ್ಲಾಂದರೆ ತಡ ಹಿಡ್ಕೊಳ್ಳುತ್ತೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಬೆಂದಿದೆ ಇಲ್ವೋ ಅಂತ ಚೆಕ್ ಮಾಡೋಣ. ಇದನ್ನ ಬೆಂದಿದೆ.
ಸಾಫ್ಟ್ ಆಗಿದೆ. ಈಗ ಮಾಡಿ ನೋಡಿದರೆ ಬೆರಳಿಂದ ಸಾಫ್ಟ್ ಇರಬೇಕು. ಸಾಫ್ಟ್ ಆದರೆ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ. ಮತ್ತೆ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಆಗಿದೆ. ಸ್ವಲ್ಪ ಲಿಕ್ವಿಡ್ ಥರ ಇದೆ, ತುಂಬ ಡ್ರೈ ಇಲ್ಲ. ಇದು ಬೆಂದಿದೆ ಸಾಫ್ಟಾಗಿ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಡಿಶ್ ಔಟ್ ಮಾಡ್ಕೊಳ್ಳೋಣ. ಪಲ್ಯ ತಯಾರಾಗಿದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸುವರ್ಣಗಡ್ಡೆ ಪಲ್ಯ ತಯಾರಾಗಿದೆ. ನೀವು ಇದನ್ನು ಟ್ರೈ ಮಾಡಿ. ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆಗೆ ಹಂಚಿಕೊಳ್ಳಿರಿ. ನನ್ನ ರೆಸಿಪಿ ನೋಡಿದ್ದರಿಂದ ಧನ್ಯವಾದ.